ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಎನ್ಆರ್ಐ ಕೋಟಾ ರದ್ದುಪಡಿಸಲು ಆಗ್ರಹಿಸಿ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ಡಿಸಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಸರ್ಕಾರಿ ಮೆಡಿಕಲ್ ಕಾಲೇಜುಗಳಲ್ಲಿ ಎನ್ಆರ್ಐ ಕೋಟಾ ನಡೆಯೋದಿಲ್ಲ. ಸರ್ಕಾರಿ ಮೆಡಿಕಲ್ ಕಾಲೇಜುಗಳಲ್ಲಿ ಎನ್ಆರ್ಐ ಕೋಟಾ ಒಪ್ಪೋದಿಲ್ಲ. ಜಿಂದಾಬಾದ್ ಎಐಡಿಎಸ್, ಜಿಂದಾಬಾದ್ ಜಿಂದಾಬಾದ್ ಸ್ಟೂಡೆಂಟ್ ಮೂವ್ಮೆಂಟ್, ಜಿಂದಾಬಾದ್. ಸ್ನೇಹಿತರೆ, ಇವತ್ತು ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಇಡೀ ಕರ್ನಾಟಕದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ನಾವು ಹೋರಾಟನ ತಗೊಳ್ತಾ ಇದ್ದೀವಿ. ಯಾಕಂತ ಕೇಳಿದ್ರೆ ಸರ್ಕಾರಿ ಮೆಡಿಕಲ್ ಕಾಲೇಜುಗಳಲ್ಲಿ ಫಸ್ಟ್ ಆಫ್ ಆಲ್ ಕರ್ನಾಟಕದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜುಗಳು ತುಂಬಾ ಕೈ ಬೆರಳೆಣಿಕೆಯಷ್ಟು ಇರೋದು ತಮ್ಗೆಲ್ರಿಗೂ ಗೊತ್ತು. ಸೊ ಅಲ್ಲಿ ಇವಾಗ ಸರ್ಕಾರ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಸಲ ಎಲ್ಲಾ ಟೀಚರ್ಸ್ ಶಿಕ್ಷಣ ಪ್ರೇಮಿಗಳು ಡಿಮ್ಯಾಂಡ್ ಮಾಡಿ ಏನು ಸೆಂಟ್ರಲ್ ಇಂದ 400 ಸೀಟ್ಗಳನ್ನ ಈ ಸಲ ಎಕ್ಸ್ಟ್ರಾ ತಗೊಂಡಿದ್ದಾರೆ ನಮ್ಮ ರಾಜ್ಯಕ್ಕೆ. ಅಲ್ಲಿ ಯಾರು ಬಡ ವಿದ್ಯಾರ್ಥಿಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳು ಏನೋ ಹಲವಾರು ಮೆಡಿಕಲ್ ಕನಸನ್ನ ಇಟ್ಕೊಂಡು ಬಂದಿರ್ತಾರೆ, ಅಂತ ವಿದ್ಯಾರ್ಥಿಗಳಿಗೋಸ್ಕರ ಈ ಸೀಟ್ಗಳನ್ನ ತಗೊಂಡಿದ್ದು. ಇವಾಗ ರಾಜ್ಯ ಸರ್ಕಾರ ಅದನ್ನ ಎನ್ಆರ್ಐ ಕೋಟಾ ಮುಖಾಂತರ ಕಂಪ್ಲೀಟ್ ಯಾರಿಗೆ ಅಂದ್ರೆ ಏನು ಯಾರಿಗೆ ದುಡ್ಡು ಕೊಡ್ತಾರೆ ಅವರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಇದು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಾಡುವಂತ ಬಹಳ ದೊಡ್ಡ ಅನ್ಯಾಯ ಇದು. ಹಲವಾರು ವಿದ್ಯಾರ್ಥಿಗಳೇನು ಹಲವಾರು ಕನಸಿಟ್ಕೊಂಡು ಇಡೀ ರಾತ್ರಿ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಓದ್ತಾ ಇದ್ದಾರೆ. ಅಂತ ವಿದ್ಯಾರ್ಥಿಗಳಿಗೆ ಇದು ಬಹಳ ದೊಡ್ಡ ಆತಂಕ ಸೃಷ್ಟಿ ಮಾಡಿದೆ ಕರ್ನಾಟಕ ಸರ್ಕಾರ. ಸೊ ಅದನ್ನ ಈ ಕೂಡಲೇ ಎನ್ಆರ್ಐ ಕೋಟಾನ ಈ ಕೂಡಲೇ ರಾಜ್ಯ ಸರ್ಕಾರ ಕೈ ಬಿಡಬೇಕು. ಮತ್ತೆ ಸರ್ಕಾರಿ ಮೆಡಿಕಲ್ ಕಾಲೇಜುಗಳಲ್ಲಿ ಏನು ಹಲವಾರು ಹುದ್ದೆಗಳು ಖಾಲಿ ಇದಾವ ಅವು ಭರ್ತಿ ಮಾಡ್ಕೋಬೇಕು. ಮೂಲಭೂತ ಸೌಕರ್ಯಗಳು ಕೊಡೋದ್ರ ಬಗ್ಗೆ, ಸರ್ಕಾರಿ ಮೆಡಿಕಲ್ ಕಾಲೇಜುಗಳನ್ನ ಉಳಿಸೋದ್ರ ಬಗ್ಗೆ, ಅದನ್ನ ಡೆವಲಪ್ಮೆಂಟ್ ಮಾಡೋದ್ರ ಬಗ್ಗೆ ಈ ಕೂಡಲೇ ಕ್ರಮ ತಗೊಳ್ಬೇಕು. ಮತ್ತೆ ಎನ್ಆರ್ಐ ಕೋಟಾನ ಕೈ ಬಿಡಬೇಕು ಅಂತ ಹೇಳಿ ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಇವತ್ತು ಆಗ್ರಹ ಪಡಿಸ್ತಾ ಇದ್ದೀವಿ. ಪ್ರೀತಿ ದೊಡ್ಡಮನಿ, ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷರು, ಕಲಬುರಗಿ. ಇವತ್ತು ತಿಮ್ಮಾಪುರ ಸರ್ಕಲ್ ಇಂದ ಇವತ್ತು ಬೃಹತ್ ಮೆರವಣಿಗೆ ಮೂಲಕ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಈ ಒಂದು ಹೋರಾಟನ ಹಮ್ಮಿಕೊಂಡಿದ್ದೀವಿ. ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆಯ ನೇತೃತ್ವದಲ್ಲಿ ಇವತ್ತೆ ನೋಡ್ತಾ ಇದೀವಿ, ರಾಜ್ಯ ಸರ್ಕಾರ ಒಂದಾಗನ ಇವತ್ತು ವಿದ್ಯಾರ್ಥಿ ವಿರೋಧಿ, ಜನ ವಿರೋಧಿ ನೀತಿಗಳನ್ನ ತಗೊಂಡ್ ಬರ್ತಾ ಇದ್ದಾರೆ. ಕಳೆದ 3-4 ದಿನದ ಹಿಂದೆ ರಾಜ್ಯ ಸರ್ಕಾರ ಹೇಳುತ್ತೆ, ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜುಗಳಲ್ಲಿರುವಂತಹ ಬಡ ವಿದ್ಯಾರ್ಥಿಗಳಿಗೆ ಮೀಸಲಿರುವಂತಹ ಇವತ್ತು ಸೀಟ್ಗಳನ್ನ ಎನ್ಆರ್ಐ ಕೋಟಾ ನ್ಯಾಷನಲ್ ಇವತ್ತೇನು ವಿದ್ಯಾರ್ಥಿಗಳಿಗೆ ಕೊಡಬೇಕು, ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ಸ್ ಅಂತೇಳಿ ಅಲ್ಲಿ ಇವತ್ತು ಆ ಸೀಟ್ಗಳನ್ನ ಇವತ್ತು ಬಡ ವಿದ್ಯಾರ್ಥಿಗಳ ಮೀಸಲಿರುವಂತದನ್ನ ಎನ್ಆರ್ಐ ಕೋಟಾನಲ್ಲಿ ಮಾಡಿ ಕಂಪ್ಲೀಟ್ಲಿ ಇವತ್ತು ಮೆಡಿಕಲ್ ಶಿಕ್ಷಣನ ಖಾಸಗೀಕರಣ ಮಾಡೋದಕ್ಕೆ ನಿಂತಿದ್ದಾರೆ. ಇವತ್ತು ಯಾವ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ಇನ್ನು ಹೆಚ್ಚಿನ ಸೀಟ್ಗಳನ್ನ ಮಾಡಿ ಬಡ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಇವತ್ತು ಮಟ್ಟದಲ್ಲಿ ಶಿಕ್ಷಣನ ತಗೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಸರ್ಕಾರ. ಇವತ್ತು ಅದನ್ನ ಬಿಟ್ಟು ಇರುವಂತ ಸೀಟ್ಗಳನ್ನ ಇವತ್ತು ಕಡಿತ ಮಾಡಿ 25 ಲಕ್ಷ ರೂಪಾಯಿಗೆ ಒಂದು ಮಾರಾಟ ಮಾಡ್ತೀನಿ ಅನ್ನೋದನ್ನ ಇವತ್ತು ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆ ಅತ್ಯಂತ ಉಗ್ರವಾಗಿ ಇವತ್ತು ನಾವು ಖಂಡಿಸ್ತಾ ಇದೀವಿ. ಇಡೀ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇವತ್ತು ನಾವು ಹೋರಾಟಗಳನ್ನ ಹಮ್ಮಿಕೊಳ್ತಾ ಇದೀವಿ. ಈ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಇಂಥ ವಿದ್ಯಾರ್ಥಿ ವಿರೋಧಿ ನಿಲುವುಗಳನ್ನ ಈ ಕೂಡಲೇ ವಾಪಸ್ ತಗೋಬೇಕು ಅಂತೇಳಿ ನಾವು ಈ ಮೂಲಕ ಆಗ್ರಹಿಸ್ತಾ ಇದೀವಿ. ಕರ್ನಾಟಕ ಸೆಂಟ್ರಲ್ ಗವರ್ಮೆಂಟ್ ಇಂದ 400 ಸೀಟನ್ನು ಕೂಡ ಎನ್ಆರ್ಐ ಕೋಟಾ ಅಡಿಯಲ್ಲಿ ಮಾರಾಟ ಮಾಡ್ತಿದ್ದಾರೆ ಸರ್.